ಅತ್ತೆನ ಶೇಪ್ ಔಟ್ ಮಾಡಕ್ ಹೋಗಿ ನಾನೇ ಶೇಪ್ ಔಟ್ ಆಗೋಯ್ತಲ್ಲಪ್ಪ. ನನ್ನ ಗಂಡ ಹೇಳ್ದ ಹೋಗ್ಬೇಡ ನಮ್ಮ ಅಮ್ಮನ ಸವಾಸಕ್ಕೆ ಅಂತ. ನಮ್ಮ ಅತ್ತೆ ಇಷ್ಟು ಬೇಗ ಕಂಡಿಡ್ಬಿಟ್ಲಲ್ಲ ನಾನು ಹೇಳಿದ್ದು ಅಂತ. ಯಜಮಾನ್ರಿ ಯಜಮಾನ್ರಿ ಒಳಗಡೆ ಇದ್ದೀರಾ? ಏ ಏ ಏ ಯಾರು ನೀನು? ಏನ್ ಸೀದಾ ಒಳ್ಳೆ ದನ ನುಗ್ದಂಗ್ ಮನೆ ಒಳಕ್ಕೆ ನುಗ್ತಾ ಇದೆಯಲ್ಲ? ಭಿಕ್ಷೆ ಬೇಡವ್ರು ಆಚೆ ನಿಂತ್ಕೋಬೇಕು. ಯಜಮಾನ್ರೆ ಯಜಮಾನ್ರೆ ಅನ್ಕೊಂಡು ಒಳಕ್ಕೆ ನುಗ್ತಿದೆಯಲ್ಲ, ನಡಿ ನಡಿ ಆಚೆಗೆ. ಏನ್ ಮಾತಾಡ್ತಾ ಇದೀಯ ನೀನು? ಇದು ನಮ್ಮ ಯಜಮಾನ್ರ ಮನೆ. ನಾನು ನಮ್ಮ ಯಜಮಾನ್ರ ಮನೆಗೆ ಕರೆಕ್ಟಾಗಿ ಬಂದಿದ್ದೀನಿ. ನೀನು ಬಂದು ಸೇರ್ಕೊಂಡಿರೋಳು. ಫಸ್ಟ್ ನೀನ್ಯಾರು ಅಂತ ಹೇಳು ನನಗೆ. ಎಷ್ಟು ಕೊಬ್ಬಿರಬೇಡ ಇವಳಿಗೆ. ಈ ಮನೆ ಸೊಸೆ ಈ ಮಾಲಾಶ್ರಿಗೆ ಯಾರು ನೀನು ಇಲ್ಲಿ ಹಾಕಿದೀಯ ಅಂತ ಕೇಳ್ತಾ ಇದ್ದಾಳ. ಮಾಡ್ತೀನಿ ಇವಳಿಗೆ. ಎಷ್ಟೇ ಕೊಬ್ಬು ನಿನ್ಗೆ? ದನ ನುಗ್ಗಂಗ್ ನುಗ್ಬಿಟ್ಟು ನನ್ನನ್ನು ಯಾರೋ ಅಂತ ಕೇಳ್ತಾ ಇದೀಯಾ? ನಮ್ಗೆ ಮನೇಲಿ ನೂರಾರು ಸಮಸ್ಯೆಗಳಿದೆ. ತಲೆ ಕೆಟ್ಟು ಮೊಸರು ಗಡಿಗೆ ಆಗಿದೆ. ನಾನೇ ಟೆನ್ಷನ್ ಇದ್ದೀನಿ. ಇನ್ನೂ ಅಡುಗೆ ಆಗಿಲ್ಲ. ಹೋಗಿ ಆಚೆ ನಿಂತ್ಕೋ ಹೋಗು. ಏನ್ ಬ್ಯಾಗ್ನು ತಗೋ ಬಂದ್ಬಿಟ್ಟವಳೆ ಒಳಗಡೆ. ಭಿಕ್ಷುಕರಿಗಂತೂ ಈಗ ಬಹಳ ಧೈರ್ಯ. ಏನು ನನ್ನನ್ನ ಭಿಕ್ಷುಕ್ಲು ಅಂತ ಇದೀಯಾ? ನಾನು ನೋಡಿದ್ರೆ ಹಂಗೆ ಕಾಣಿಸ್ತಾ ಇದ್ದೀನಿ ನಿಂಗೆ? ಇಲ್ಲ, ಭಿಕ್ಷುಕ ತರ ಕಾಣಿಸ್ತಾ ಇಲ್ಲ ನೀನು. ಮೈಸೂರು ಮಹಾರಾಣಿ ತರ ಕಾಣಿಸ್ತಾ ಇದೀಯಾ. ಈಗೇನೆ ಆದಿಕ್ ಬಿದಿಗೂ 100 ರೂಪಾಯಿಗೆ ಬಟ್ಟೆ ಸಿಗ್ತವೆ, ತೆಗೆದು ಹಾಕೋಬಿಡ್ತೀರಾ? ಇಲ್ಲ ಭಿಕ್ಷುಕರ ತರ ಬರ್ತೀರಾ, ಇಲ್ಲ ಕಳ್ರ ತರ ಬರ್ತೀರಾ? ಈಗ ಕಳ್ರ ಯಾರು ಭಿಕ್ಷುಕ್ರ ಯಾರು ಅಂತ ಹೆಂಗವ ಪತ್ತೆ ಮಾಡಕ್ಕಾಗೋದು? ಬಾಯಿ ಮುಚ್ಕೊಂಡು ಆಚೆ ಹೋಗು, ಇಲ್ಲಾಂದ್ರೆ ಕತ್ತಿಡ್ದು ಆಚೆ ತಳ್ತೀನಿ ನಾನು ನಿನ್ನ. ಏನು ಭಿಕ್ಷುಕಿ ಕಳ್ಳಿ ಅಂತ ಇದೆಯಾ ನನ್ನ? ಎಷ್ಟು ಧೈರ್ಯ ನಿನಗೆ? ಫಸ್ಟ್ ನೀನು ಯಾರು ಅಂತ ಹೇಳು, ಆಮೇಲೆ ಮುಂದಕ್ಕೆ ಮಾತಾಡ್ತೀನಿ. ಆದಿ ಬೀದಿಲಿ ಓಡಾಡೋರ್ಗೆಲ್ಲ ನನ್ನ ಅಡ್ರೆಸ್ ಕೊಡಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಆಚೆ ನಡಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೇ ಮಾತಾಡ್ತೀಯ ನೀನು? ಎಲ್ಲಿಂದ ಬಂದು ಸೇರ್ಕೊಂಡಿದ್ಯಾ ನಮ್ಮ ಯಜಮಾನ್ರ ಮನೆಗೆ ನೀನು? ಇದು ನಮ್ಮ ಯಜಮಾನ್ರ ಮನೆ. ಹೇಳಿದ್ದು ಅರ್ಥ ಆಗ್ತದೆಯಾ? ಕನ್ನಡ ಗೊತ್ತಾ ನಿಂಗೆ? ನಾನು ಕರ್ನಾಟಕದವಳು ಕಣೆ. ಕನ್ನಡ ನಮ್ಗೆ ಚೆನ್ನಾಗಿ ಗೊತ್ತು. ನಾನು ಕನ್ನಡದಲ್ಲೇ ಕೇಳ್ತಾ ಇರೋದು. ನಮ್ಮ ಯಜಮಾನ್ರ ಮನೆ ಅಂತ ಮಾತು ಹೇಳ್ತಾ ಇದೆಯಲ್ಲ, ಯಾವನು ನಿಮ್ಮ ಯಜಮಾನ? ಸುಂದ್ರೇಗೌಡ್ರು ಗೊತ್ತಾ ನಿಂಗೆ? ಈ ಮನೆ ಯಜಮಾನ್ರು. ಗೊತ್ತು. ಆ ಸುಂದ್ರೇಗೌಡ್ರೇ ನಮ್ಮ ಯಜಮಾನ್ರು. ಏನಂದೆ? ಸುಂದ್ರೇಗೌಡ್ರು ನಿಮ್ಮ ಯಜಮಾನ್ರ? ಯಾಕೆ ಅಂತ ಶಾಕ್ ಆಗ್ಬಿಟ್ಟಿದ್ಯಾ? ಈಗ ಗೊತ್ತಾಯ್ತಾ? ಸುಂದ್ರೇಗೌಡ್ರೆ ನಮ್ಮ ಯಜಮಾನ್ರು. ಅದಕ್ಕೆ ಸೀದಾ ನಮ್ಮ ಯಜಮಾನ್ರ ಮನೆಗೆ ಬಂದಿದ್ದೀನಿ. ದಾರಿ ಬಿಡು, ಒಳಗಡೆ ಹೋಗ್ತೀನಿ. ಈ ವಿಷಯ ಶಾಂತಕ್ಕ ಅವ್ರಿಗೆ ಗೊತ್ತಾ? ಗೊತ್ತು. ಅಷ್ಟಿನಿಂದ ನಾವೆಲ್ಲ ಒಟ್ಟಿಗೆ ಇದ್ದಿದ್ದು ಈ ಮನೇಲೆ. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ, ಅದಕ್ಕೆ ಬರೋದು ಲೇಟ್ ಆಯಿತು. ನಮ್ಮ ಯಜಮಾನ್ರು ಫೋನ್ ಮಾಡಿದ್ದೆ, ನಾನು ಸ್ವಲ್ಪ ಹೊರಗಡೆ ಇದ್ದೀನಿ, ನಿನ್ನ ಮನೆಗೆ ಹೋಗು ಅಂತ ಹೇಳಿದ್ರು. ಎಂತ ಕಿತ್ತೋದ ಫ್ಯಾಮಿಲಿನಪ್ಪ ಇದು. ಇವಳು ನಮ್ಮ ಅತ್ತೆ ಮನೇಲಿ ಇಟ್ಕೊಂಡಿದ್ದಾಳ. ಓಹೋ, ನಮ್ಮ ಅತ್ತೆ ಹೊರಗಡೆ ಮಾತ್ರ ಬಿಲ್ಡಪ್ಪು, ಒಳಗಡೆ ಏನೂ ಇಲ್ಲ. ಟಾಯ್ ಟಾಯ್. ಸರಿ, ಈ ವಿಷಯ ನಮ್ಮ ಅಜ್ಜನಿಗೆ ಮನೆಯವ್ರಿಗೆಲ್ಲ ಗೊತ್ತಾ? ನೀನ್ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕೆ ಇಷ್ಟೊಂದು ಶಾಕ್ ಆಗಿದ್ಯಾ? ಏನ್ ಗೊತ್ತಾ, ಅಜ್ಜಿ ಇದಾರಲ್ಲ, ಅವ್ರಿಗೆ ನಾನೇ ಫೇವರಿಟ್ಟು. ಮತ್ತೆ ನಮ್ಮ ಯಜಮಾನ್ರ ಚಿಕ್ಕ ಮಗ ಇದಾರಲ್ಲ ಕ್ರಿಶ್, ಅದೇ ಕೃಷ್ಣ ಅಂತ. ಅವನಿಗೆ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ? ಅವ್ನು ಬೆಂಗಳೂರಿಂದ ಯಾವಾಗ ಬರ್ಬೇಕಾದ್ರು ನನಗೆ ಅಂತ ಸ್ಪೆಷಲ್ಲಾಗಿ ಗಿಫ್ಟ್ ತಗೋಬರ್ತಿದ್ದ. ಈ ಮನೇಲಿ ನಾನು ಎಲ್ಲರಿಗೂ ಫೇವರೇಟು. ಈಗ ನೀವು ಮಾತಾಡೋದು ನಿಲ್ಲಿಸ್ಬಿಟ್ಟು ಜಾಗ ಕೊಟ್ಟರೆ ನಾನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀನಿ. ಬಿಸಿಲಲ್ವಾ, ತುಂಬ ಸುಸ್ತಾಗಿದೆ. ಇದು ಒಂದು ಜನ್ಮವೇ, ದುರ್ವಿಧಿಯೇ. ನಾನು ಇಷ್ಟಪಟ್ಟು ಬಂದ ನನ್ನ ಗಂಡನ ಮನೆಯಲ್ಲಿ ಇದು ಎಂಥ ಅನಾಚಾರ ನಡೆಯುತ್ತಿದೆ. ಇದನ್ನು ನಾನು ನೋಡಿ ಸಹಿಸಲಾರೆ. ದುರ್ವಿಧಿಯೇ. ಏನು ಒಂದಕ್ಕೂ ಮಾತಾಡದೆ ನಿಂತಿದ್ದೀರಲ್ಲ? ಸರಿ, ನಾನು ಯಾರು ಅಂತ ನಿಮ್ಗೆ ಹೇಳಿದೆ, ನೀವ್ಯಾರು ಅಂತ ನಮ್ಗೆ ಹೇಳೇ ಇಲ್ಲ. ಇತ್ತೀಚೆಗೆ ನನಗೆ ನಾನು ಯಾರು ಅನ್ನೋದೇ ಮರ್ತೋಗ್ತಾ ಇದೆ. ನಿಮ್ಗೇನು ಹೇಳಿ? ಒಂದು ನಿಮಿಷ ಇಲ್ಲೇ ಇರಿ, ನಾನು ಒಳಗಡೆ ಬಂದ್ಬಿಡ್ತೀನಿ. ಐ ಡೋಂಟ್ ಲೈಕ್ ಯು ಸೋ ಮಚ್. ಓಹೋಹೋ, ನಮ್ಮ ಅತ್ತೆ ಆರಾಮಾಗಿ ಮಲಗಿರೋದು ನೋಡು, ಮಹಾರಾಣಿ ಥರ. ಈಗ ನಾನು ಕೊಡೋ ಶಾಕೆ ಕುಂಬಳಕಾಯಿ ಬ್ಲಾಸ್ಟ್ ಆದಂಗೆ ಬ್ಲಾಸ್ಟ್ ಆಗ್ಬಿಡ್ಬೇಕೀಗ. ಅತ್ತೆ ಎದ್ದೇಳಿ ಅತ್ತೆ. ಅಲ್ಲಿ ನಿಮ್ ಜೀವನನೇ ಹತ್ಕೊಂಡು ಹುರಿತಾ ಇದ್ರೆ ಇಲ್ಲಿ ಒಳ್ಳೆ ಹಾಲು ಕುಡ್ಕೊಂಡು ನೆಮ್ಮದಿಗೆ ಒಳ್ಳೆ ಕುಂಬಳಕಾಯಿ ಮಲಗಿದಿರಲ್ಲ ಅತ್ತೆ. ನಿಮ್ಗೆ ಹಿಂಗೆ ಆಗಬಾರ್ದಾಗಿತ್ತು ಅತ್ತೆ. ನಿಮ್ ಸೊಸೆಯಾಗಿ ನಾನು ಏನೂ ಮಾಡಕ್ ಆಗ್ತಾ ಇಲ್ಲ ಅತ್ತೆ. ಏನು ಏನು ಏನಾಯ್ತು? ಯಾಕೆ ಹಿಂಗೆ ಭಯ ಪಡ್ಕೋತಾ ಇದೀಯಾ? ನನ್ಗೇನೇ ಆಗಿದ್ದು. ನಂಗೆ ಶಾಕ್ ಮೇಲೆ ಶಾಕ್ ಕೊಟ್ಟು ನಾನು ಸಾಯಿಸ್ಬಿಡ್ತೀಯ ಕಣೆ. ಅದೇನು ಪೊಗಳು ಮೋಲಿ? ಅತ್ತೆ
ಅತ್ತೆ ಅತ್ತೆ ನಾನು ಏನಂತ ಹೇಳಿ ಅತ್ತೆ, ಈ ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿ ನನಗೆ ಜೀವನನೇ ಬೇಡ ಅನ್ಸ್ಬಿಡ್ತು ಅತ್ತೆ. ಇನ್ನು ನೀವೇನಾದ್ರೂ ಕಣ್ಣಾರ ನೋಡ್ಬಿಟ್ರೆ ನೀವಂತ ಇವತ್ತು ಬದುಕಲ್ಲ ಅತ್ತೆ, ಹೋಗಿ ಸೂಸೈಡ್ ಮಾಡ್ಕೊಳ್ಳೋದಂತ ಗ್ಯಾರಂಟಿ ಅತ್ತೆ. ಏನೇ ಬಿಡ್ಸೇಳು ಅದೇನು ಅಂತ. ನೀನು ಮಾಡೋ ಅವಾಂತರ ಒಂದಲ್ಲ ಎರಡಲ್ಲ, ನಿನ್ನೆಯಿಂದ ನೋಡ್ತಾ ಇದ್ದೀನಿ. ನೀವು ಒಂದಾದ್ಮೇಲೆ ಒಂದು ಮಾಡ್ತಾ ಇದೀಯಾ. ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ನೀನು ಅಲ್ಲಿ ಕಿರ್ಕೊಂಡು ನಾಟಕ ಮಾಡೋದು ನೋಡಿದ್ರೆ ಯಾಕೋ ನಿನ್ನ ಮೇಲೆ ಡೌಟು ನನಗೆ. ಅತ್ತೆ ಕಷ್ಟ ಬರ್ಲಿ ಸುಖ ಬರ್ಲಿ ಯಾವಾಗ್ಲೂ ನಗ್ನಗ್ತಾ ಇರುವಂತ ನಮ್ಮ ಅಪ್ಪ ಹೇಳ್ಕೊಟ್ಟವ್ರೆ ಅತ್ತೆ, ಅದಕ್ಕೆ ನಗ್ನಗ್ತಾ ಕಷ್ಟ ಹೇಳ್ತಾ ಇದ್ದೀನಿ ಅತ್ತೆ. ನೀವು ನನ್ನ ಮೇಲೆ ಡೌಟ್ ಪಡ್ಬಿಡಿ ಅತ್ತೆ, ನೀವು ಡೌಟ್ ಪಡೋರ್ ಮೇಲೆ ಡೌಟ್ ಪಡಿ, ಆಗ ನಿಮ್ ಲೈಫು ನೇರ ಆಗುತ್ತೆ ಅತ್ತೆ. ಆದ್ರೂ ನಿಮ್ಗೆ ಈ ತರ ಆಗಬಾರ್ದಾಗಿತ್ತು ಅತ್ತೆ. ಏನ್ ನಾಯಿ ಹೇಳ್ಬಿಟ್ಟು ಬಗ್ಳು ನಂಗೆ BP ರೈಸ್ ಮಾಡಬೇಡ, ಹೊಡೆದ್ರೆ ಎಲ್ಲ 32 ಉದಿಸ್ಬಿಡ್ತೀನಿ ನೋಡ್ಕೊ ನಿಂಗೆ. ಆ 1 ಆ 2 ಆ 3 ಅಂತ ಕುತ್ಕೊಂಡು ಆಯ್ಕೋಬೇಕು ಹಲ್ಲುಗಳನ್ನ. ನೀನು ಹೇಳ್ತೀಯ ಏನಿವಾಗ? ಏನತ್ತೆ ನೀವು ಸಿಟ್ಟು ಮಾಡ್ಕೊಂಡು ನನಗೆ ಹೊಡೆಯಕ್ಕೆ ಬರ್ತೀರಾ? ನಾನು ನಿಮ್ಗೋಸ್ಕರ ಎಷ್ಟು ಫೀಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಈ ವಿಷಯ ಗೊತ್ತಾದ್ಮೇಲೆ ಖಂಡಿತ ನೀವು ಬರ್ತೀರಲ್ಲ ಅತ್ತೆ, ಸೂಸೈಡ್ ಮಾಡ್ಕೋತೀರಾ. ಬೇಕಿದ್ರೆ ನಾನು ರೂಮಿಂದ ಆಚೆ ಹೋಗ್ತೀನಿ, ಸೂಸೈಡ್ ಮಾಡ್ಕೊಳ್ಳಿ. ನಾನು ಆಚೆ ಹೋಗ್ಬಿಟ್ಟು ಬಿದಿಯೋದೆಲ್ಲ ಹೋಗ್ಬಿಟ್ಟು ಕರ್ಕೊ ಬರ್ತೀನಿ. ನಾನೇಕೆ ಸೂಸೈಡ್ ಮಾಡ್ಕೊಳ್ಳಿ? ಅಂತ ಕರ್ಮ ನಂಗೆ ಏನು ಬಂದಿಲ್ಲ. ಈ ಶಾಂತಕ್ಕನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಏನಂತ ತಿಳ್ಕೊಂಡಿದ್ಯಾ? ನನ್ನ ಮುಚ್ಕೊಂಡು ಏನ್ ವಿಷಯ ಅಂತ ಹೇಳ್ತಿಯಲ್ಲ ಅಂದ್ರೆ ನಿನ್ನ ಫ್ಯಾರಿಗೆ ನ್ಯಾಕ್ ಹಾಕ್ಬಿಡ್ತೀನಿ ನೋಡ್ಕೊ. ಈಗ ನಾನು ಸಮಾಧಾನ ಅತ್ತೆ ಹೇಳ್ತೀನಿ. ಆಚೆ ನಿಮ್ ಸವತಿ ಬಂದು ನಿಂತಿದ್ದಾಳೆ, ಒಳಗಡೆ ಬರ್ತಾ ಇದ್ಲು. ನಮ್ಮ ಅತ್ತೆ ಕರ್ಕೊ ಬರ್ತೀನಿ ನಿಂತ್ಕೋ ಅಂತ ಬಂದಿದ್ದೀನಿ. ನಿಮ್ಮ ಗೌಡ್ರಿದಾರಲ್ಲ, ಅದೇ ನಮ್ಮ ಮಾವಯ್ಯ, ಅವರ ಪ್ರೇಯಸಿ. ನೋಡಿ ಬನ್ನಿ. ಅವ್ವ ಏನೇ ಹೇಳ್ತಾ ಇದೀಯ ನೀನು? ಅದೇ ಅತ್ತೆ ಆಚೆ ನಿಮ್ ಸೌತಿ ಬಂದು ನಿಂತಿದ್ದಾಳೆ, ನೋಡಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಎದೇನೋ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ ಅತ್ತೆ, ಆಮೇಲೆ ನೀವು ಡಮ್ ಅಂದ್ಬಿಟ್ರೆ ನಿಮ್ಮಂತ ಅತ್ತೆನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಅತ್ತೆ. ನಾನೇಕೆ ಡಮ್ ಅನ್ಲಿ? ಅವಳನ್ನ ಡಮ್ ಅನಿಸ್ತೀನಿ. ನಡಿ ನಡಿ ಹೋಗವ. ಆನಂದ ಪರಮಾನಂದ ಪರಮಾನಂದ. ಎಲ್ಲಿ ಎಲ್ಲಿ ತೋರ್ಸೆ? ಇಲ್ಲಿ ಅತ್ತೆ ನೋಡಿ, ಇಲ್ಲೇ ನಿಂತು. ನೀನು ಅಷ್ಟೊತ್ತಿಂದ ರೂಮಲ್ಲಿ ಹೇಳಿದ್ದು ಇವಳ ಬಗ್ಗೆನಾ? ಇವಳೇ ಅತ್ತೆ. ಓ ನೀನಾ? ಇವಳು ಎಷ್ಟೊಂದು ಗಾಬರಿ ಮಾಡ್ಬಿಟ್ಲು ಅಂತೀಯ. 3 ದಿನಕ್ಕೆ ಬರ್ತೀನಿ ಅಂದವಳು ಇಷ್ಟೊಂದು ಲೇಟ್ ಮಾಡ್ಬಿಟ್ಟಲ್ಲ ನೀನು. ನಮಗೆ ನೀನು ಇಲ್ಲೇ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಇವಾಗ್ಲಾರು ಬಂದಿಲ್ಲ. ಎಂತ ಕಿತ್ತೂರ್ ಫ್ಯಾಮಿಲಿನಪ್ಪ ಇದು. ನಮ್ಮ ಅತ್ತೆಯೊಳಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾಳೆ. ನಾನೇನೋ ಮಾರಾಮಾರಿ ಜಗಳ ಆಗುತ್ತೆ ಅನ್ಕೊಂಡಿದ್ದೆ. ಏನ್ ನಡೀತಾ ಇದೆ ಇಲ್ಲಿ? ಹೌದು ಅಮ್ಮೋರೆ, ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸಿಕ್ಬಿಟ್ಟಿದ್ರು. ಇನ್ನೊಂದು 2 ದಿನ ಉಳ್ಕೊ ಅಂತ ಹಿಂಸೆ ಮಾಡಿದ್ರು, ಅದಕ್ಕೆ ಉಳ್ಕೊಬಿಟ್ಟೆ. ಯಜಮಾನ್ರು ದಿನ ಫೋನ್ ಮಾಡ್ತಾ ಇದ್ರು, ಯಾವಾಗ ಬರ್ತೀಯಾ ಅಂತ. ಹಂಗೂ 1 ವಾರ 10 ದಿನ ಆಗೋಯ್ತು ನೋಡಿ. ಹೌದು, ನಾನೇ ಹೇಳಿದ್ದೆ ನಮ್ಮ ಗೌಡ್ರಿಗೆ, ಎಲ್ಲಿ ಇವಳು ಬಂದೇ ಇಲ್ಲ, ಒಂಚೂರು ಫೋನ್ ಮಾಡಿ ಯಾವಾಗ ಬರ್ತಾಳೆ ಕೇಳಿ ಅಂತ. ನೀನಿಲ್ಲ ಅಂದ್ರೆ ಮನೆ ಒಂಥರ ಖಾಲಿ ಅನ್ಸುತ್ತೆ ನಮಗೆ. ಅತ್ತೆ ನಿಮ್ ತಲೆ ಸರಿ ಇದೆ ತಾನೇ? ಯಾಕೆ ಹಂಗಂತೀಯಾ? ಆಗಲ್ಲ ಅತ್ತೆ, ನೀವು ನೋಡಿದ್ರೆ ಇವ್ರ ಜೊತೆ ಆರಾಮ ಮಾತಾಡ್ತಾ ನಿಂತಿದ್ದೀರಾ. ಇವಳು ನೋಡಿದ್ರೆ ಮಾವಯ್ಯನವ್ರನ್ನ ಯಜಮಾನ್ರಿ ಅಂತಿದ್ದಾಳೆ. ನನ್ಗೊಂದು ಅರ್ಥ ಆಗ್ತಿಲ್ಲ ಅತ್ತೆ, ನೀವು ಹೆಂಗ್ ಸಾಧ್ಯ ಇಷ್ಟೊಂದು ಕೂಲ್ ಆಗಿರಕ್ಕೆ? ಓ ಅದಾ ನಿನ್ ಕನ್ಫ್ಯೂಷನು? ಅಮ್ಮೋರೆ ನಂಗೆ ಫಸ್ಟ್ ಇವಳು ಯಾರು ಅಂತ ಹೇಳಿ. ಓಹೋ ಈಗ ಅರ್ಥ ಆಯ್ತು ಬಿಡು ಪರಿಸ್ಥಿತಿ. ನಿನ್ಗೆ ಇವಳು ಯಾರು ಅಂತ ಗೊತ್ತಿಲ್ಲ, ಇವಳಿಗೆ ನೀನ್ ಯಾರು ಅಂತ ಗೊತ್ತಿಲ್ಲ. ನೀವಿಬ್ರು ಸೇರ್ಕೊಂಡು ನನ್ನ ಮಧ್ಯದಲ್ಲಿ ದೊಡ್ಡ ಮಂಗ ಮಾಡಿದ್ದೀರಾ. ಮಾಲಾಶ್ರೀ ನೀನು ಶಾಕ್ ಆಗ್ಬೇಡ. ಇವಳು ಯಾರು ಗೊತ್ತಾ? ನಾನು ಹೇಳಿದ್ನಲ್ಲ ನಿಂಗೆ ಮ್ಯಾಗಿ ಅಂತ, ಊರ್ಗೋಗಿದ್ದಾಳೆ ಅಂತ, ನಮ್ಮ ಮನೆ ಕೆಲಸದವಳು. ಇವಳೇನೆ ಮ್ಯಾಗಿ. ಮ್ಯಾಗಿ ಇವಳು ಯಾರು ಗೊತ್ತಾ? ನನ್ನ ದೊಡ್ಡ ಮಗ ಕಾರ್ತಿ ಇದ್ನಲ್ಲ, ಅವನು ಲವ್ ಮ್ಯಾರೇಜ್ ಮಾಡ್ಕೊಂಡು ಸಿಟಿಲಿ ಇದ್ನಲ್ಲ, ಅವನು ಹೆಂಡ್ತಿವಳು ಮಾಲಾಶ್ರೀ ಅಂತ. ನೀನು ಊರಿಗೆ ಹೋದಾಗ ಅವ್ರ ಫ್ಯಾಮಿಲಿ ಇಲ್ಲಿಗೆ ಬಂದ್ಬಿಟ್ರು. ಇವಳಿಗೆ ಒಬ್ಬ ಮಗನೂ ಇದ್ದಾನೆ ಚಿಂಟು ಅಂತ. ಇವಳು ನನ್ನ ಸೊಸೆ. ಇವಳ ಹೆಸರೇನು? ಮಾಲಾಶ್ರೀ ಅಂತ. ಓಹೋ ಅತ್ತೆ ಇವರೇನ ಮ್ಯಾಗಿ? 2 ಮಿನಿಟ್ ಮ್ಯಾಗಿ. ಮಾಲಾ ಹಂಗೆಲ್ಲ ಅಂತಾರ, ಪಾಪ ಅವಳು ಬೇಜಾರಾಗಲ್ವಾ? ಮ್ಯಾಗಿ ನೀನ್ ಬೇಜಾರು ಮಾಡ್ಕೋಬೇಡ. ನಮ್ಮ ಮಾಲಾಶ್ರೀ ಸ್ವಲ್ಪ ಹುಡುಗಾಟ ಜಾಸ್ತಿ, ಎಲ್ಲದರಲ್ಲೂ ಕಾಮಿಡಿ ಮಾಡ್ತಾಳೆ. ನೀನ್ ಇಲ್ಲೇ ಇರ್ತೀಯಲ್ಲ, ಇನ್ನು ಮುಂದೆ ನಿನಗೆ ಗೊತ್ತಾಗುತ್ತೆ. ಓ ಹೌದಾ, ಇಟ್ಸ್ ಓಕೆ ಮಾಲಾಶ್ರೀ. ಇನ್ಮೇಲೆ ನೀನು ನನ್ನ ಮ್ಯಾಗಿ ಆಂಟಿ ಅಂತ ಕರಿಬೇಕು, ಮ್ಯಾಗಿ ಅಂತೆಲ್ಲ ಅನ್ಬಾರ್ದು. ಆಯ್ತು ಅಮ್ಮೋರೆ, ಬಿಸಿಲಲ್ಲಿ ಬಂದಿದ್ದೀನಿ, 1 ಲೋಟ ಜ್ಯೂಸ್ ಸಿಗುತ್ತಾ ಅಮ್ಮೋರೆ? ಆಮೇಲೆ ಮುಂದಿನ ಕೆಲಸ ನೋಡೋಣ.
ಓ ಹೌದಲ್ವ ಮ್ಯಾಗಿ. ಪಾಪ ಎಷ್ಟೊತ್ತಾಯ್ತು ನೀನು ಬಂದು. ಈ ಮಾಲಾಶಿಕ ಸಿಕ್ಕಾಕೊಬಿಟ್ರೆ ಭೂಮಿ ನಿಂತ್ಕೊಂಡು ಆಕಾಶ ತೋರಿಸ್ಬಿಡ್ತಾಳೆ. ತಗೋಬತ್ತೀನಿ, ನೀನು ಕೂತ್ಕೋ. ಹಾಯ್ ಮ್ಯಾಗಿ ಆಂಟಿ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಹಾಯ್ ಕ್ರಿಶ್, ಚೆನ್ನಾಗಿದ್ದೀನಿ. ಇವಾಗ ತಾನೇ ಬಂದೆ. ನಿಮ್ಮ ಅದಕ್ಕೆ ಮಾಲಾಶಿಕಲ್ಲಿ ಸಿಕ್ಕಾಕೊಂಡು ನಾನು 2 ಮಿನಿಟ್ ಮ್ಯಾಗಿ ಆಗಿಬಿಟ್ಟಿದ್ದೆ. ಇವಾಗ ನಾರ್ಮಲ್ ಆಗಿದ್ದೀನಿ. ಹೌದೌದು, ನಮ್ಮ ಅತ್ತಿಗೆ ಒಂಥರ ಎಕ್ಸ್ಟ್ರಾಡಿನರಿ ಅಲ್ವಾ ಅದಕ್ಕೆ? ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಏನು ಕೃಷ್ಣ, ಒಂದು ವಾರದಿಂದ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಕೈಗೆ ಸಿಗಲ್ಲ. ಬೆಳಿಗ್ಗೆ ಎದ್ದು ಆಫೀಸ್ ಕೊಟ್ಬಿಡ್ತೀಯ, ಸಂಜೆ ಬಂದು ರೂಮಿಗೆ ಸೇರ್ಕೊತೀಯ. ಏನಾಗಿದೆ ನಿಂಗೆ? ಇವತ್ತು ನೋಡಪ್ಪ ನಿನ್ನ ದರ್ಶನ ಆಗಿದ್ದು ಮನೆಯಲ್ಲಿದ್ರುವೆ. ಏನಿಲ್ಲ ಅಮ್ಮ, ಹೊಸ್ದಾಗಿ ಕೆಲ್ಸಕ್ಕೆ ಸೇರಿದ್ದೀನಲ್ವಾ, ಸ್ವಲ್ಪ ವರ್ಕು ಜಾಸ್ತಿ ಇರುತ್ತೆ ಅಷ್ಟೇ ಅಮ್ಮ, ಇನ್ನೇನಿಲ್ಲ. ನಮಗೊಂದು ಲೋಟ ಜ್ಯೂಸ್ ಏನಾದ್ರು ಸಿಗುತ್ತಮ್ಮ? ತುಂಬ ಬಿಸಿಲಮ್ಮ ಹೊರಗಡೆ. ಸರಿ ಸರಿ, ಮ್ಯಾಗಿಗೆ ನಿನಗೆ ನಮಗೆ ಎಲ್ಲರಿಗೂ ಒಟ್ಟಿಗೆ ಜ್ಯೂಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಕೂತ್ಕೊಳ್ಳಿ, ಬಂದೆ. ಏನಮ್ಮ ಮ್ಯಾಗಿ, ಚೆನ್ನಾಗಿದೀಯಾ? ಹೋ ದೊಡ್ಡ ಸಾವುಕಾರರು, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನೋ ಕೃಷ್ಣ, ಡ್ಯೂಟಿಯಿಂದ ಬೇಗ ಬಂದ್ಬಿಟ್ಟಿದ್ಯಾ? ಹೌದು ತಾತ, ಇವತ್ತು ವರ್ಕು ಸ್ವಲ್ಪ ಬೇಗ ಮುಗೀತು, ಅದಕ್ಕೆ ಬಂದೆ. ಊಟ ಮಾಡಿದ್ರ ತಾತ? ಓಹೋ ವಿಚಾರ ಗೊತ್ತಾಯ್ತಾ? ಅದಕ್ಕೆ ಬೇಗ ಬಂದ್ಯಾ? ಆದ್ರೂ ಏನು ಬೇಜಾರು ಮಾಡ್ಕೋಬೇಡ ನೀನು. ಮನೆಯವರಾಗಿ ನಾವೇ ಸಪೋರ್ಟ್ ಮಾಡ್ಬೇಕಲ್ವಾ? ನಮ್ಮ ಅಜ್ಜಯ್ಯನ ಮಾತಲ್ಲಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಆ ಥರ ಏನೂ ಇಲ್ಲ ತಾತ, ಕೆಲಸ ಬೇಗ ಮುಗೀತು, ಹೊರ್ಗಡೆ ಬಿಸಿಲು ನೋಡಿ ಸುಮ್ಮನೆ ಅಲ್ಲೆಲ್ಲ ಆಫೀಸಲ್ಲಿ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ರೆಸ್ಟ್ ಮಾಡವ ಅಂತ ಮನೆಗೆ ಬಂದ್ಬಿಟ್ಟೆ. ನಾನು ಬಂದು ಸುಮಾರು ಹೊತ್ತಾಯ್ತು ಸಾವುಕಾರ್ರೆ. ಇವಾಗ ಸಿಕ್ಕಿದ್ರೆ ನೀವು ಮಾತಾಡೋಕ್ಕೆ ನನಗೆ. ಓ ಮಾವಯ್ಯ, ನೀವು ಇಲ್ಲೇ ಇದ್ದೀರಾ? ನಿಮಗೂ ಜ್ಯೂಸ್ ತಂದ್ಬಿಡ್ತೀನಿ. ಯಾಕಮ್ಮ ಶಾಂತ, ಈ ಕೆಲಸ ಎಲ್ಲ ನೀನ್ ಮಾಡ್ತಾ ಇದೀಯಾ? ಅಮ್ಮ ಮಾಲಾಶ್ರೀ, ಮನೆ ಕೆಲಸ ನೀನೇ ನೋಡ್ಕೋಬೇಕಮ್ಮ. ಹೇಳಿದ್ದೀನಲ್ವಾ ನಿಂಗೆ? ಪರವಾಗಿಲ್ಲ ಬಿಡಿ ಅಜ್ಜಯ್ಯ, ಅತ್ತನೇ ಚೆನ್ನಾಗಿ ಮಾಡ್ತಾರೆ ಜ್ಯೂಸ್ ಎಲ್ಲ. ಯಾಕೆ ತಾತ, ಅಮ್ಮ ಜ್ಯೂಸ್ನ ಸಖತ್ತ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಹೇಳ್ದೆ ನಾನು ಮಾಡ್ಕೊಬನ್ನಿ ಅಂತ. ಇಲ್ಲ 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 ಕೃಷ್ಣ, ಇಲ್ಲಿವರೆಗೆ ಶಾಂತ ಮಾಡಿದ್ದು ಮುಗೀತು. ಇನ್ಮೇಲೆ ಮನೆ ಕೆಲಸ ಎಲ್ಲ ಮ್ಯಾಗಿ ನಮ್ಮ ಮಾಲಾಶ್ರೀನೇ ನೋಡ್ಕೋಬೇಕು. ಇನ್ಮೇಲೆ ಶಾಂತ ಮಂಚ ಬಿಟ್ಟು ಕೆಳಗಡೆ ಇಳಿಬಾರ್ದು. ಅಯ್ಯಯ್ಯೋ, ನಮ್ಮ ಮಾವಯ್ಯನವರು ಏನ್ ಹೇಳಕ್ ಹೊರಟಿದ್ದಾರೆ? ನೋಡಪ್ಪ ಕೃಷ್ಣ, ಮ್ಯಾಗಿ, ನಿಮ್ಗೆ ಒಂದು ಸಂತೋಷ ಪಡೋ ವಿಚಾರ ಇದೆ. ನಿಮಗ್ ಗೊತ್ತಿಲ್ಲ, ಅದಕ್ಕೆ ನೀವು ಹಿಂಗ್ ಮಾತಾಡ್ತಾ ಇದ್ದೀರಾ. ಹೌದಾ? ಏನು ವಿಷಯ ಹೇಳಿ ತಾತ? ನೀನು ನಾನು ಹೇಳಿದ್ಮೇಲೆ ನಿಮ್ಮ ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡಬೇಕು, ಬೇಜಾರು ಮಾಡ್ಕೋಬಾರ್ದು, ಸರಿನಾ? ಮಾವಯ್ಯ, ಏನ್ ಹೇಳ್ತಾ ಇದ್ದೀರಾ? ಸುಮ್ನಿರಮ್ಮ ಶಾಂತ, ಈ ತರ ಗಾಬರಿ ಆಗ್ಬಾರ್ದು. ಮನೇಲಿ ಹಿರಿ ಮನುಷ್ಯ ಅಂತ ನಾನು ಇದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ, ಸುಮ್ನಿರು. ಏನ್ ಗೊತ್ತೇನೋ ಕೃಷ್ಣ, ಈಗ ನೀನು ಅಣ್ಣ ಆಗ್ತಾ ಇದೀಯಾ. ನಿಂಗೆ ತಂಗಿನೋ ತಮ್ಮನೋ ಬರ್ತಾ ಇದಾರೆ ಕಣೋ. ಆನಂದ ಪರಮಾನಂದ ಪರಮಾನಂದ. ನಮ್ಮ ಅತ್ತೆಗೆ ಮತ್ತೆ ಮತ್ತೆ ಶೇಪ್ ಔಟ್ ಆಗ್ತಾ ಇದೆ. ಸಾವುಕಾರ್ರೆ, ನೀವ್ ತಾತ, ಹೇಳ್ತಿರೋದ್ ನಿಜನಾ? ಏನು ಹೇಳ್ತಾ ಇದ್ದೀರಾ ನೀವು? ಶಾಕ್ ಆಗ್ಬೇಡಪ್ಪ ಕೃಷ್ಣ, ನೀನು ಈಗ ಅಣ್ಣ ಆಗ್ತಾ ಇದೀಯಾ. ಒಬ್ಬ ಅಣ್ಣ ಆಗಿ ನೀನು ನಿನ್ನ ತಮ್ಮನಿಗೋ ತಂಗಿಗೋ ಸಪೋರ್ಟ್ ಮಾಡ್ಬೇಕಲ್ವಾ? ನಾವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನನ್ನ ಮಗ ಸುಂದ್ರ, ನನ್ನ ಸೊಸೆ ಶಾಂತ ಎದುರ್ಕೊಬಿಡ್ತಾರೆ. ನಾವು ಸಪೋರ್ಟ್ ಮಾಡೋಣ. ನಮ್ಮ ಮನೆಗೆ ಪುಟ್ಟ ಮಗು ಬರ್ತಾ ಇದೆ. ನನಗಂತೂ ನಿನ್ನೆಯಿಂದ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಜ್ಯೂಸಿನ ಲೋಟ ಕೊಡಿ. ಪಾಪ ನೀವು ಇಟ್ಕೋಬಾರ್ದು, ಈಗ ನೀವು ಬಸ್ರಿ. ಲೇ ಮಾಲಾಶ್ರೀ, ಎಲ್ಲ ಗೊತ್ತಿದ್ರು ನಾಟಕ ಆಡ್ತಿದೀಯಲ್ವಾ? ಬಾಯ್ ಬಿಟ್ಟು ಬೊಗಳ್ಬೋದು ತಾನೆ, ಕೃಷ್ಣನ್ ಜೊತೆಗೂ ಮ್ಯಾಗಿ ಜೊತೆಗೂ ಆ ಥರ ಏನೂ ಇಲ್ಲ ಅಂತ. ಏನು ನಾಟಕ ಮಾಡ್ತೀಯ ನೀನು? ಬಾರಿ ಪಂಚರಂಗಿ ಗಿಳಿ ಕಣೆ. ನನಗೊಂದು ಟೈಮ್ ಬರುತ್ತೆ, ನಿನಗೆ ಮಾಡ್ತೀನಿ. ಅತ್ತೆ, ಟೈಮ್ ಬಂದಾಗ ನೋಡ್ಕೊಳವ. ಈಗ ನಿಮ್ಮ ಮಗನುವೆ ಮ್ಯಾಗಿನುವೆ ಶಾಕ್ ಆಗ್ಬಿಟ್ಟು ಫ್ರೀಸ್ ಆಗ್ಬಿಟ್ಟವ್ರೆ. ಹೋಗಿ ಸ್ವಲ್ಪ ನಿಮ್ಮ ಮುಖ ತೋರಿಸಿ ಹೋಗಿ ಅವ್ರಿಗೆ. ಆದ್ರೂ ಏನೇ ಹೇಳಿ ಅತ್ತೆ, ನಿಮ್ಮ ಫ್ಯಾಮಿಲಿ ಒಂಥರ ಐ ಲೈಕ್ ಯು ಸೋ ಮಚ್. ಕೃಷ್ಣ ಕೃಷ್ಣ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಅಮ್ಮ, ನೀವು ನನಗೇನು ಹೇಳ್ಬೇಡಿ, ತಾತನೇ ಎಲ್ಲ ಹೇಳಿದ್ದಾರೆ. ನನಗೇನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಮ್ಮ ಇದೆಲ್ಲ? ಈ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ಬೇಕಾ? ಮಾತಾಡಿ ಅತ್ತೆ, ಕೃಷ್ಣ ಕೇಳ್ತಾ ಇದ್ದಾನಲ್ವಾ, ಮಾತಾಡಿ. ಕೃಷ್ಣ, ನಿನ್ಗೆ ಹೇಳ್ಬೇಕು ಅಂತಾನೆ ಇದ್ದೆ ಕಣಪ್ಪ, ಆದ್ರೆ ಹೇಳಕ್ಕೆ ನನ್ಗೆ ಸಮಯನೇ ಸಿಗ್ಲಿಲ್ಲ. ಇಲ್ಲಿ ದೊಡ್ಡ ಕತೆ ಆಗಿದೆ. ಅದೇನು ಅಂದ್ರೆ, ಏನಮ್ಮ ಅವ್ರೆ
ಇನ್ನೇನು ದೊಡ್ಡ ಕತೆ ಅಂದ್ರೆ ಚಿಕ್ಕ ಕತೆನ ಇದು? ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ನಿಮ್ಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ನೀವೇನೋ ಸರಿ, ನಮ್ಮ ಯಜಮಾನ್ರಿಗೆ ಏನಾಗಿತ್ತು? ಹಾ ನೋಡಿ, ಕೃಷ್ಣ ಮದ್ವೆಗೆ ಬಂದು ನಿಂತಿದ್ದಾನೆ, ಮೊಮ್ಮಗು ಇದ್ದಾನೆ ಮನೇಲಿ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿಮ್ಗೆ? ಅಪ್ಪ, ನನಗೆ ನಾಚಿಕೆ ಆಗ್ತಿದೆ ಕೇಳಕ್ಕೆ. ನೀನು ತಪ್ಪು ತಿಳ್ಕೊಂಡಿದ್ಯಾ? ಅದೇನಾಯ್ತು ಅಂದ್ರೆ? ಹೌದು ಅಮ್ಮ, ನಾವೇ ತಪ್ಪು ತಿಳ್ಕೊಂಡಿರೋದು. ಈಗ ನಿಜ ಏನು ಅಂತ ಗೊತ್ತಾಯ್ತು. ಏನಮ್ಮ ಇದೆಲ್ಲ? ನಾನು ಇಷ್ಟು ದೊಡ್ಡವನಿದ್ದೀನಿ, ಇವಾಗ ಚಿಕ್ಕ ತಂಗಿನೋ ತಮ್ಮನೋ ಎತ್ಕೊಂಡು ಹೆಂಗಮ್ಮ ಆಚೆ ಹೋಗ್ಲಿ ನಾನು? ನನ್ನ ಫ್ರೆಂಡ್ಸ್ಗಳ ಮುಂದೆ ಹೆಂಗಮ್ಮ ಮುಖ ತೋರಿಸೋದು? ಅಕ್ಕಪಕ್ಕದವ್ರ ಮನೆಯವರು ಕೇಳಿದ್ರೆ ಏನಂತಮ್ಮ ಆನ್ಸರ್ ಮಾಡೋದು? ಇದೆಲ್ಲ ಯೋಚನೆ ಮಾಡಬೇಕಿತ್ತು ತಾನೇ ನೀವು? ಈ ವಯಸ್ಸಲ್ಲಿ ಮಗು ಮಾಡ್ಕೋತಾ ಇದ್ದೀರಲ್ಲಮ್ಮ. ಮಾವಯ್ಯ, ಯಾವ ಜನ್ಮದಲ್ಲಿ ನೀವು ನನ್ನ ಶತ್ರು ಆಗಿದ್ರಿ ಮಾವಯ್ಯ? ಯಾಕೆ ಈ ಥರ ನಾವೊಂದು ಹೇಳಿದ್ರೆ ನೀವೊಂದು ಕೇಳಿಸ್ಕೊಂಡು ನನ್ನ ಜೀವ ತೆಗಿತಾ ಇದ್ದೀರ ಮಾವಯ್ಯ? ಇಷ್ಟು ಬೆಳೆದು ನಿಂತಿರೋ ಮಗನ ಮುಂದೆ ನನ್ನ ತಲೆ ತಗ್ಸಂಗ್ ಮಾಡ್ಬಿಟ್ರಲ್ಲ ಮಾವಯ್ಯ. ನಮ್ಮ ಅತ್ತೆ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಬಾಂಡ್ಲಿಯಿಂದ ಆಡಿ ಬೆಂಕಿಗೆ ಬಿದ್ದಂಗೆ ಆಗ್ಬಿಟ್ಟಿದೆ. ಐ ಲೈಕ್ ಯು ಸೋ ಮಚ್. ಅಳ್ಬೇಡಮ್ಮ ಶಾಂತ, ಅವನುವೇ ವಯಸ್ಸಿಗೆ ಬಂದಿರೋ ಹುಡುಗ ಅಲ್ವಾ? ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೋತದೆ. ನಾನು ಅವನು ಒಪ್ಪಿಸ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ. ನೀನು ಹೋಗಮ್ಮ, ರೂಮಲ್ಲಿ ರೆಸ್ಟ್ ಮಾಡಿ ಹೋಗು. ಮಾಲಾಶ್ರೀ, ನಿಮ್ಮ ಅತ್ತೆ ನೋಡ್ಕಮ್ಮ. ಲೋ ಕೃಷ್ಣ, ಮ್ಯಾಗಿ, ನೀವಾದ್ರೂ ನನ್ನ ಮಾತು ಕೇಳ್ತೀರಾ? ಈ ಮಾಲಾಶಿ ನಾಟಕ ಮಾಡ್ತಾವ್ ಕಣೋ. ಇವ್ರಿಗೆಲ್ಲ ಗೊತ್ತು, ಆದ್ರೂ ಬಾಯ್ ಬಿಟ್ಟು ಮಾತಾಡ್ತಾ ಇಲ್ಲ. ಮಾವನಿಗೆ ನಾನು ಹೇಳಿದ್ದು ಒಂದು ಅರ್ಥ ಆಗ್ತಾ ಇಲ್ಲ. ನೀನಾರು ಕೇಳಿಸ್ಕತಿಯೇನೋ? ಏನಮ್ಮ, ಏನು ಕೇಳಿಸ್ಕೋಬೇಕು? ಇಷ್ಟೊತ್ತವರೆಗೆ ನಡೆದಿರೋದನ್ನ ಕೇಳಿಸ್ಕೊಂಡೆ ಶಾಕಿಂದ ಹೊರಗಡೆ ಬಂದಿಲ್ಲ ನಾನು. ಇನ್ನೂ ಏನು ಕೇಳಿಸ್ಕೊಳ್ಳಿ ಹೇಳಿ? ದಾರಿ ಬಿಡಿ, ನಾನು ರೂಮಿಗೆ ಹೋಗ್ತೀನಿ. ಅಮ್ಮವ್ರೆ, ನನಗೂ ಏನೂ ಇಲ್ಲ ಕೇಳಿಸ್ಕೊಳ್ಳೋದು. ಯಜಮಾನ್ರು ಬರಲಿ, ಮಾತಾಡ್ತೀನಿ. ನಾನು ಹೋಗ್ತೀನಿ. ಏನಮ್ಮ ಶಾಂತ, ಯಾಕಮ್ಮ ಸಪ್ಪಾಗಿ ಮುಖ ಮಾಡ್ಕೊಂಡು ನಿಂತಿದೀಯಾ? ಏನಿಲ್ಲ ಮಾವಯ್ಯ, ಸಂತೋಷದಲ್ಲಿ ತೇಲಾಡ್ತಾ ಇದ್ದೀನಿ. ನೀವೊಬ್ರು ಯಾಕೆ ಕೂತಿದ್ದೀರಾ? ನೀವು ಹೋಗಿ. ಯಾಕತ್ತೆ ಒಳ್ಳೆ ಟೊಮೆಟೊ ತರ ಕೆಂಪಾಗ್ಬಿಟ್ಟಿದ್ದೀರಾ ಕೋಪದಲ್ಲಿ? ತಗೊಳ್ಳಿ, ಸ್ವಲ್ಪ ಜ್ಯೂಸ್ ಕುಡೀರಿ, ಕೂಲ್ ಆಗ್ತೀರಾ. ಲೇ ಮಾಲಾಶಿ, ನೀನ್ ಮಾತಾಡಿದ್ರೆ ಈ ಸಮಸ್ಯೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಎಲ್ಲ ಗೊತ್ತಿಲ್ದಂಗೆ ನಿಂತ್ಕೋತೀಯ ಅಲ್ವಾ? ನನಗೂ ಬರುತ್ತೆ ಕಣೆ ಟೈಮು, ನಿನ್ನನ್ನು ನೋಡ್ಕೋತೀನಿ. ಟೈಮ್ ಬಂದಾಗ ನೋಡ್ಕೊಳ್ಳೋಣ ಬಿಡಿಯತ್ತೆ. ಇವಾಗ ನೋಡಿಯತ್ತೆ, ನಿಮ್ಮ ಮರ್ಯಾದೆ ಆ 1 ಆ 2 ಆ 3 ಅಂತ ಸಿಕ್ಕ ಜಾಗದಲ್ಲೆಲ್ಲ ಹೋಗ್ತಾ ಇದೆಯಲ್ಲ ಅತ್ತೆ. ಆದ್ರೂ ನಿಮ್ಗೆ ಹಿಂಗೆ ಆಬಾರಾಗಿತ್ತು ಅತ್ತೆ. ಐ ಲೈಕ್ ಯು ಸೋ ಮಚ್. ಏ ಮಾಲಿ, ಈಗ ನೀನು ಒಳಗಡೆ ಹೋಗ್ಲಿಲ್ಲ ಅಂದ್ರೆ ನೆಲಕ್ಕೆ ಹಾಕೊಂಡು ತುಳಿದು ಬಿಡ್ತೀನಿ, ನೋಡ್ಕೊ ನಿನ್ನ. ಬಾಯತ್ತೆ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.